ವಾರ್ಡ್ ನಂಬರ್ 3 ಓದಿ ಕಾಂಗ್ರೆಸ್ಗೆ ಒಳ್ಳೆಯದಿದೆ ಸರ್. ಕಾಂಗ್ರೆಸ್ 99% ಕಾಂಗ್ರೆಸ್ಗೆ ಬಹುಮತ ಸಿಗ್ತದೆ. ಬಹಳಷ್ಟು ಕೆಲಸಗಳು ಆಗಿಲ್ಲ ಇಲ್ಲಿ. ಕೆಲಸಗಳು ಬಹಳ ಬೇಕಾದಷ್ಟು ಕೆಲಸಗಳು ಆಗ್ಯಾವ. ಕೆಲವು ಜನ ಕಾಲೇಜು ಅದು ಇದು ಅಂತ ಈಗ ಮತ್ತೆ ನೆಕ್ಸ್ಟ್ ಬಂದ 2 ವರ್ಷದೊಳಗೆ ಕಾಲೇಜ್ ಮಾಡಿದೆ ಅಂತ ಹೇಳಿದ್ದಾರೆ. MPR ಹೇಳಿದ್ದಾರೆ, ಮಿನಿಸ್ಟರ್ ಹೇಳಿದ್ದಾರೆ ನೆಕ್ಸ್ಟ್ ಕಾಲೇಜ್ ಮಾಡ್ಕೊಡ್ತೇನೆ ನೀವು ಮೈನಾರಿಟಿ ಅಂತ. ಸ್ವಲ್ಪ ಅಲ್ಪಸಂಖ್ಯಾತರು ಸಿಗ್ಬೇಕಾಯ್ತು, ಈ ಬಾರಿ ಸಿಗ್ಲಿಲ್ಲ ಅಂತ ಇಲ್ಲ ಅವಕಾಶ. ಈಗ ಯಾರ ಮನೆಯಾಗ ತೀರ್ಕೊಂಡ್ಯಾರಲ್ಲ ಅನುಕಂಪ ಇರ್ತಿಲ್ಲ, ಅನುಕಂಪದ ಮೇಲೆ ಕೊಟ್ಟಿದ್ದಾರೆ. ನೀವು ವಾರ್ಡ್ ಕಾರ್ಪೊರೇಟರ್ ಆಗಿ ಬಹಳಷ್ಟು ಕೆಲಸಗಳು ಮಾಡಿದೀರಾ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಸರ್ ನಾನು 4 ಸತಿ ಕಾರ್ಪೊರೇಟ್, 3 ಸತಿ ಕಾರ್ಪೊರೇಟರ್ ಮತ್ತು ನಗರಸಭಾ ಅಧ್ಯಕ್ಷ. 6 ಸತಿ ಗೆದ್ದಿದ್ದೇನೆ. 2002 ನಗರಸಭಾ ಅಧ್ಯಕ್ಷ ಆಗಿದ್ದೆ. ಆಮೇಲೆ ಕಂಟಿನ್ಯೂ 3 ಸತಿ ಮತ್ತೆ ಕಾರ್ಪೊರೇಟರ್, 4ನೇ ಸತಿ 2000 ಕಂಟಿನ್ಯೂ ಇದೆ. ಇಲ್ಲಿ ಏನೆಲ್ಲ ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ? ಕೆಲಸ ಬಹಳ ಆಗಿದೆ ಸರ್. ಕೆಲವು ಆಗವಾಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ನಿಮ್ಮ ಪ್ರಕಾರ ವಾರದ 2 ಸತಿ ನೀರು ಕೊಡ್ತಾ ಇದ್ದೀವಿ ನಾವು. ಇನ್ನು ಜಲಸೇರಿ ಕೆಲವು ಚಾಲು ಆಗಿ, ಕೆಲವೇ ಚಾಲು ಆಗಿಲ್ಲ. ಏನಕ್ಕೆ ಮತ ಹಾಕ್ಬೇಕು ಅಂತ ಅವರು ಅನುಕಂಪ ಇದೆ. ಯಜಮಾನ್ರು ಮಾಡಿದ ಕೆಲಸ ಅನುಕಂಪ ಇದೆ. ಯಜಮಾನ್ರು ಇದ್ಮೇಲೆ ಸಮ್ಮತಿಗೆ ಇದೆ. ಗೆಲುವು 20-30 ಸಾವಿರ ಒಡನೆ ಗೆಲ್ಲಿಸ್ತೇವೆ. ಎಲ್ಲ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಏನಕ್ಕೆ ಇಷ್ಟಪಡ್ತಾರೆ? ಜನ ಸ್ವಲ್ಪ ಸಿಟ್ಟು ಆಗಿದೆ. ಇದೆಲ್ಲ ಮತ್ತೆ ಲೆವೆಲ್ ಆಗಿದೆ. ಮತ್ ಮುಂದೆ ಬರೋ ಇನ್ನೊಂದು 2-3 ಸಲ ಲೆವೆಲ್ ಹಾಕಿದ್ದಾರೆ. ನೋಡೋರಿಗೆ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ, ಆದ್ರೂ ಹೊರಗೆ ಬಂದಿರೋರು ಏನೇನೋ ಅವ್ರು ಹೇಳ್ತಾರೆ. ಕೆಲವು ಜನ ಹೇಳ್ತಾ ಇದಾರೆ, ಎಲ್ಲರೂ ಇವಾಗ ಹೇಳಿಲ್ಲ. ಯಾರು ಅವರು ನಮ್ಮಲ್ಲಿ ಬಂದೇ ಬರ್ತಾರೆ. ಅವರು ನಮ್ಮರೆ ಮತ್ತೆ ರಿಟರ್ನ್ ಮನಿ ಬಂದೇ ಬರ್ತಾರ. ಅವರು 100%. 9ನೇ ತಾರೀಕು ಮತದಾನ ಮಾಡ್ರಿ. ಮೈನಾರಿಟಿಗೆ ನಾವು ಕೇಳ್ತಾರೆ. 99% ಮತದಾನ ಮಾಡೇ ಮಾಡ್ತಾರೆ. ಓಕೆ.